ಚಿತ್ರ ನಟ ಜಯಂತಕ ಚೇತನ್ ನಿನ್ನೆ ಇಳಕಲ್ ನಗರಕ್ಕೆ ಆಗಮನ. ನಗರದ ಭೀಮ್ ಆರ್ಮಿ ಸಂಘಟನೆ ಕಾರ್ಯಕರ್ತರು ನಟ ಚೇತನ್ ಅವರನ್ನ ಬರಮಾಡಿಕೊಂಡು ನಗರದ ಪ್ರವಾಸ ಮಂದಿರದಲ್ಲಿ ಸಮಾಜದ ನಿರ್ಮಾಣದ ಕುರಿತು ತಮ್ಮ ನಿಲುವುಗಳನ್ನು ಹಂಚಿಕೊಂಡ ನಟ ಚೇತನ್ ಹೊಸ ಪಕ್ಷ ಹುಟ್ಟಿ ಹಾಕುವ ಸುಳಿವು ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಇಳಕಲ್ ಹುನಗುಂದ ತಾಲೂಕಾ ಅಧ್ಯಕ್ಷರಾದ ಮಹಾಂತೇಶ್ ನಾರಾಯಣಿ, ದಲಿತ ಮುಖಂಡ ಗಿರೀಶ್ ಅಚನೂರ್, ಮಹಾದೇವ್ ಕಂಬಾವಿ, ಕವಿತಾ ಅಶೋಕ್ ಚಲ್ವಾದಿ, ರಾಜಾಪುರ್, ಮಹಾಂತೇಶ್ ಚಲ್ವಾದಿ, ರವಿ ಮದ್ನಾಳ್, ಯೂತ್ ಕಮಿಟಿ ಅಧ್ಯಕ್ಷ ರಿಯಾಜ್ ಮುಲ್ಲಾ ಹಾಗೂ ನಾಗೇಶ್ ಮುದ್ಗಲ್ ಸೇರಿದಂತೆ ಭೀಮ್ ಆರ್ಮಿ ಸಂಘಟನೆ ಸೇರಿದಂತೆ ಮುಸ್ಲಿಂ ಮುಖಂಡರು ಪಾಲ್ಗೊಂಡಿದ್ದರು. ಎಲ್ರಿಗೂ ಶರಣು. ಸ್ನೇಹಿತರೆ, ಇವತ್ತು ನೀವೆಲ್ಲರೂ ಇಷ್ಟು ತಡ ಆದರೂ ಇಲ್ಕಲ್ನಲ್ಲಿ ಈ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಶಿವಕುಮಾರು ಮತ್ತು ಎಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಈ ಸಭೆ ಏರ್ಪಾಡು ಮಾಡಿದ್ದಕ್ಕೆ. ನನ್ನ ಹೆಸರು ಚೇತನ್. ನಾನು 20 ವರ್ಷಗಳಿಂದ ಅಮೆರಿಕ ಬಿಟ್ಟು ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಅಂತ ರಂಗಭೂಮಿ ಮುಖಾಂತರ ಸೇವೆ ಮಾಡ್ತಾ ಅದರ ನಂತರ ಕೆಲವು ಸಿನಿಮಾಗಳಲ್ಲೂ ಭಾಗವಹಿಸಿ ಇವಾಗ 14 ವರ್ಷಗಳಿಂದ ಸತತವಾಗಿ ಚಳುವಳಿ ಜೊತೆ ಸೇರಿ ಕೆಲಸ ಮಾಡ್ತಾ ಇದ್ದೀನಿ. ಯಾವ್ಯಾವ ಚಳುವಳಿಗಳಂದ್ರೆ ದಲಿತ ಬಹುಜನ, ರೈತ ಕಾರ್ಮಿಕ, ಪ್ರಾದೇಶಿಕ, ಮಹಿಳಾ ಸಂಘಟನೆಗಳು, ನಮಗೆ ಪರಿಸರ ಬಗ್ಗೆ, ನಮಗೆ ಭ್ರಷ್ಟಾಚಾರ ವಿರುದ್ಧ, ಯಾರ್ಯಾರು ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಯಾರ್ಯಾರು ಸಂವಿಧಾನ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಬಹಳ ಮುಖ್ಯವಾಗಿ ಯಾರ್ಯಾರು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರ ಜೊತೆ ಭಾಗವಹಿಸಿ ಇಷ್ಟು 14 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಾಗಲೇ ಒಂದು 80 ಮತಕ್ಷೇತ್ರದಲ್ಲಿ ಇಳಕಲ್ನಲ್ಲಿ ಏನು ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ಸಭೆಯಲ್ಲಿ ಒಂದು ಸಮಾನತೆ ಸಭೆ ಇವತ್ತು ನಡೀತಾ ಇದೆ. ನಾವು ಇದೇ ತರ ಇಳಕಲ್ ತರ ನಾವು 80 ಮತಕ್ಷೇತ್ರಗಳಲ್ಲಿ ನಾವು ಈ ಸಮಾನತೆ ಸಭೆನ ನಡೆಸ್ತಾ ಇದ್ದೀವಿ. ನಾವು ಇವಾಗಲೇ ಈ ಸರಿ ಬಾಗಲಕೋಟೆ ಜಿಲ್ಲೆನಲ್ಲಿ ನಮ್ಮ ಕೆಲಸಗಳು, ನಾಳೆ ಬಾಗಲಕೋಟೆ, ಬೀಳಿಗಿ, ಬಾದಾಮಿ, ಬೇರೆ ಬೇರೆ ಕಡೆ ನಾವು ಹೋಗ್ತಾ ಇದೀವಿ. ನಾನು ಇವತ್ತು ನಿಮ್ಮ ಮುಂದೆ ಏನು ಪ್ರೆಸೆಂಟೇಷನ್ ಮಾಡ್ತೀನಿ ಅಂದ್ರೆ ಸಮಾಜನ ಹೆಂಗೆ ನಿರ್ಮಾಣ ಮಾಡ್ಬೋದು, ಸಮಾಜನ ಹೇಗೆ ಕಟ್ಬೋದು ಕರ್ನಾಟಕಕ್ಕೆ. ಈ ಸಮಾಜ ಅನ್ನೋದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಾದ್ಮೇಲೆ ನೀವು ನಿಮ್ಮ ಅನುಭವದ ಮಾತುಗಳು, ನೀವು ನಿಮ್ಮ ಏನ್ ಪ್ರೆಸೆಂಟ್ ಮಾಡಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರಣ. ನಾವು ಇವತ್ತಿನ ದಿನ ಪರ್ಯಾಯ ಆಲೋಚನೆಗಳು ಬೇಕು, ಪರ್ಯಾಯ ಚರ್ಚೆಗಳು ಬೇಕು, ಪರ್ಯಾಯ ವಿಚಾರಗಳು ಬೇಕು. ಆ ಪರ್ಯಾಯ ಇದ್ರೆ ಮಾತ್ರ ನಮಗೆ ಪ್ರಜಾಪ್ರಭುತ್ವ ಗಟ್ಟಿಯಾಗತ್ತೆ. ಸೊ ನಾನು ನಿಮ್ಮ ಮುಂದೆ ಇವತ್ತಿನ ದಿನ ಏನ್ ಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ ಸಮಾಜದ ಕನಸು, ಅದನ್ನ ನನ್ನ ಪ್ರಕಾರ ಹೆಂಗೆ ಕಾರ್ಯರೂಪಕ್ಕೆ ತರಬಹುದು, ಅದರ ನಂತರ ನಾವೆಲ್ಲ ಚರ್ಚೆ ಮುಖಾಂತರ, ಸಂವಾದ ಮುಖಾಂತರ ಇಳಕಲಿಗೆ ನಾವ್ ಹೆಂಗೆ ಕಟ್ತಾ ಹೋಗ್ಬೋದು ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ ನಾವೇನಾದ್ರು ಬದಲಾವಣೆ ಬಯಸಿದಾಗ, ಪರಿವರ್ತನೆ ಬಯಸಿದಾಗ ನಮ್ಮ ಶತ್ರುಗಳನ್ನ ಗುರುತಿಸ್ಬೇಕು. ನಮ್ಮ ಶತ್ರುವರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಪಕ್ಷದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಈ ವ್ಯವಸ್ಥೆನೇ ನಮ್ಮ ಶತ್ರು. ಈ ವ್ಯವಸ್ಥೆಯಲ್ಲಿ ಯಾರ್ಯಾರು ಜಾತಿ, ಲಿಂಗ, ವರ್ಗ, ಕುಟುಂಬ ಮತ್ತು ಭಾಷೆಯಲ್ಲಿ ಪ್ರಬಲರಿರ್ತಾರೋ ಅವ್ರ ಪರವಾಗಿ, ಅವ್ರ ಸುತ್ತಮುತ್ತ ಇರೋ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ. ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾದ. ಸೊ ಬಹಳ ಮುಖ್ಯವಾಗಿ ನಮ್ಮ ಶತ್ರು ಯಾರು, ಈ ಅನ್ಯಾಯ ಮತ್ತು ಅಸಮಾನತೆಯನ್ನು ಕೂಡಿರೋ ವ್ಯವಸ್ಥೆ ಅಂತ ಮೊದಲೇ ಗುರುತಿಸ್ಬೇಕು. ನಾವು ಎರಡನೇದಾಗಿ ರಾಜಕಾರಣಿಗಳನ್ನ ಆಯ್ಕೆ ಮಾಡ್ತೀವಿ. ರಾಜಕಾರಣಿಗಳು ಯಾಕೆ ಆಯ್ಕೆ ಮಾಡ್ತೀವಿ ಅಂದ್ರೆ ಅವರು ರಾಜ್ಯದ ಹಿತಾಸಕ್ತಿಗಾಗಿ ಅವ್ರು ಕೆಲಸ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ. ದುರಂತ ಏನಂದ್ರೆ, ವಿಪರ್ಯಾಸ ಏನಂದ್ರೆ ಅವರ ಸ್ವ ಅಧಿಕಾರ, ಸ್ವ ಹಣ ಮತ್ತು ಸ್ವ ಪ್ರತಿಷ್ಠೆಗಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಅನೇಕ ಕಾರಣಗಳು ಇರ್ಬೋದು. ಇದು ಒಂದು ಅವರ ಪಕ್ಷದ ಒತ್ತಡ ಇರ್ಬೋದು, ಇದು ಅವರ ಇಚ್ಛಾಶಕ್ತಿಯ ಕೊರತೆ ಇರ್ಬೋದು, ಇದು ಧೈರ್ಯದ ಕೊರತೆ ಇರ್ಬೋದು. ಆದ್ರೆ ಇದು ವಾಸ್ತವತೆ ಏನಂದ್ರೆ ರಾಜ್ಯದ ಹಿತಾಸಕ್ತಿಗಳಿಗಿಂತ ವೈಯಕ್ತಿಕ ಹಿತಾಸಕ್ತಿಯಾಗಿ ಈ ರಾಜಕಾರಣಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮ ವಾದ. ಸೊ ಇವಾಗ ನಾವ್ ಏನ್ ಮಾಡಬೇಕು? ಇವಾಗ ನೀವೆಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕ ಹೋರಾಟಗಳು, ಆರ್ಥಿಕತೆಗೋಸ್ಕರ ಹೋರಾಟಗಳಿಗೋಸ್ಕರ, ಭಾಷೆಗೋಸ್ಕರ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದೀರಾ. ನಾವ್ ಇವತ್ತಿನ ಏನ್ ಮಾಡ್ಬೇಕು ಬಹಳ ಮುಖ್ಯವಾಗಿ ಅಂದ್ರೆ ಪೊಲಿಟಿಕಲ್ ಆಕ್ಟಿವಿಸಮ್, ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ. ಆ ಫೈಟ್ ಅಗೇನ್ಸ್ಟ್ ದ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್. ಈ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಹೆಂಗ್ ವ್ಯಾಖ್ಯಾನಿಸ್ತೀವಿ ಅಂದ್ರೆ ಎಡ, ಮಧ್ಯ ಮತ್ತು ಬಲ. ಎಡಪಂಥಿಗಳಂದ್ರೆ ಕೇರಳದಲ್ಲಿರೋ ಪಕ್ಷಗಳು, ಅದು ಒಂದು ಕಮ್ಯುನಿಸ್ಟ್ ಪಕ್ಷ ಅಂತ ನಾವು ಗುರುತಿಸ್ತೀವಿ. ವೆಸ್ಟ್ ಬೆಂಗಾಲ್ ಇತ್ತು, ತ್ರಿಪುರದಲ್ಲಿ ಇತ್ತು, ಅದು ಒಂದು ಎಡಪಂಥಿ. ಬಲಪಂಥಿ ಅಂದ್ರೆ ಇವಾಗ ಕೇಂದ್ರದಲ್ಲಿರೋ 3 ಸಲ ಗೆದ್ದಿರೋ ಪಕ್ಷ, ಹಿಂದುತ್ವ, RSS, ಅದಕ್ಕೆ ಸಂಬಂಧಪಟ್ಟಂಗೆ ಆ ಪಕ್ಷ. ಮಧ್ಯಪಂಥಿ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಇತರ ಪಕ್ಷಗಳು, ಯಾರ್ಯಾರು ಅವಕಾಶಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ನಿಂತಿರ್ತಾರೋ ಹೊರತು ಯಾವ ಸಿದ್ಧಾಂತ ಇಲ್ಲದೆ ಅಧಿಕಾರ ಬಂದ ಮೇಲೆ ಏನ್ ಮಾಡೋದು ಗೊತ್ತಿಲ್ಲ, ಅಧಿಕಾರ ಬರೋದು ಮಾತ್ರ ಅವರ ಗುರಿ. ಸೊ ಈ ಎಡ, ಮಧ್ಯ, ಬಲ ಅನ್ನೋದು ನಾವು ವ್ಯಾಖ್ಯಾನಿಸ್ತೀವಿ. ನಾವ್ಯಾರು? ಬಹಳ ಮುಖ್ಯವಾಗಿ ಈ ಸ್ಲೈಡ್ ಬಹಳ ಮುಖ್ಯವಾದ ಸ್ಲೈಡ್. ನಮ್ಮ ಸಿದ್ಧಾಂತ ಏನು? ನಮ್ಮ ಸಿದ್ಧಾಂತ ಸಮಾನತೆ, ನ್ಯಾಯ, ವೈಚಾರಿಕತೆ ಮತ್ತು ಸಂವಿಧಾನದ ಪೀಠಿಕೆ.
ಸಮಾನತೆ ಅನ್ನೋದು ಸಂವಿಧಾನ ಪೀಠಿಕೆಯಲ್ಲಿದೆ. ನಾವೆಲ್ಲ ಬೇರೆ ಬೇರೆ ಜಾತಿಗಳು ಹುಟ್ಟಿದ್ವಿ, ಬೇರೆ ಬೇರೆ ಧರ್ಮಗಳು ಹುಟ್ಟಿದ್ವಿ, ಬೇರೆ ಬೇರೆ ಲಿಂಗಗಳು ಹುಟ್ಟಿದ್ವಿ, ಬೇರೆ ಬೇರೆ ಊರುಗಳು ಹುಟ್ಟಿದ್ವಿ. ಅದ್ಯಾವುದು ನಮ್ಮ ಆಯ್ಕೆ ಅಲ್ಲ. ಆದ್ರೆ ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ತನ, ಅದು ನಮ್ಮ ಆಯ್ಕೆ. ಹುಟ್ಟಿದ ಮೇಲೆ ನಾವು ಒಂದು ಸಮಾಜದ ಪರವಾಗಿ ಕೆಲಸ ಮಾಡ್ತೀವಿ, ನಾವು ಒಂದು ಸಮಾನತೆಗೋಸ್ಕರ ನಿಂತ್ಕೊಂತೀವಿ. ಅದೇ ಉತ್ತಮ ಸಮಾಜ, ಒಂದು ಸಮಾನತೆಯ ಸಮಾಜ. ಸಂವಿಧಾನದ ಪೀಠಿಕೆಯಲ್ಲೂ ಕೂಡ ನ್ಯಾಯ ಅನ್ನೋದಿದೆ. ನ್ಯಾಯ ಅನ್ನೋದು ನಾನು ಹೆಂಗ್ ವ್ಯಾಖ್ಯಾನಿಸ್ತೀವಿ ಅಂದ್ರೆ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋದು. ಸೊ ಇತಿಹಾಸನ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಂಡು ಅದನ್ನೇನು 10 ರಿಂದ 12,000 ವರ್ಷಗಳ ಅಸಮಾನತೆಗಳನ್ನ ಗುರುತಿಸಿ ಅದೇ ನ್ಯಾಯ ಒದಗಿಸೋದು ನಮ್ಮ ಗುರಿ ಆಗಬೇಕು. ಮತ್ತೆ ವೈಚಾರಿಕತೆ ಮುಖಾಂತರ ಅದನ್ನ ನ್ಯಾಯ ಒದಗಿಸಬೇಕು. ವೈಚಾರಿಕತೆ ಆರ್ಟಿಕಲ್ 51 ಹೆಚ್ಚು ಸಂವಿಧಾನದಲ್ಲಿದೆ. ಸೊ ಆ ವೈಚಾರಿಕ ಮನೋಭಾವ, ಅಂಕಿಅಂಶಗಳು, ದಾಖಲೆ, ಪುರಾವೆಗಳ ಮುಖಾಂತರ ಈ ಸಮಾಜ ಕಟ್ಟಬೇಕು, ನ್ಯಾಯನ ಒದಗಿಸಬೇಕು. ಇದನ್ನ ಸಂವಿಧಾನ ಪೀಠಿಕೆಯನ್ನು ಎತ್ತಿ ಹಿಡಿಬೇಕು. ಇವಾಗ ನಮ್ಮ ದೇಶದಲ್ಲಿ 3,000 ಪಕ್ಷಗಳು ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ ರಿಜಿಸ್ಟರ್ ಆಗಿದೆ. ಎಷ್ಟೋ ಪಕ್ಷಗಳು ಅವ್ರ ಸಂವಿಧಾನನ ಒಂದು ಜೇಬಿಂದ ತೆಗಿತಾರೆ, ಕೆಲವರು ಸಂವಿಧಾನ ಜಾಥಾ ಮಾಡ್ತಾರೆ, ಸಂವಿಧಾನ ಪೀಠಿಕೆಯನ್ನ ಕಂಠಪಾಠ ಮಾಡ್ತಾರೆ, ಶರ್ಟ್ ಹಾಕೊಂತಾರೆ, ಬ್ಯಾಗ್ ಹಾಕೊಂತಾರೆ. ಇವ್ರು ಯಾವ ಪಕ್ಷಗಳು ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ. ಯಾರಾದ್ರೂ ಸಂವಿಧಾನ ಎತ್ತಿ ಹಿಡಿತಾ ಇದ್ದಾರೆ ಅಂದ್ರೆ ನಿಮ್ಮಂತ ನಮ್ಮಂತ ಸಮಾಜವಾದಿಗಳು ಮಾತ್ರ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾವ್ ಇವತ್ತಿನ ದಿನ ಒಂದು ಸಮಾಜ ಕಟ್ಟಬೇಕು ಅಂದ್ರೆ ಶಕ್ತಿ ರಚನೆಗೆ ಪ್ರತಿರೋಧ. ಪ್ರತಿಯೊಂದು ನಿಂತಿರೋದ ಶಕ್ತಿ ರಚನೆಗಳ ಮೇಲೆ. ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಧರ್ಮ ಇದೆಲ್ಲ ಒಂದು ಪ್ರತಿರೋಧ ಮೇಲೆ, ಒಂದು ಶಕ್ತಿ ರಚನೆ ನಿಂತಿದೆ. ಈ ಶಕ್ತಿ ರಚನೆಗೆ ನಾವ್ ಹೆಂಗ್ ಪ್ರತಿರೋಧ ಕೊಡೋದು? ತಳಮಟ್ಟದಿಂದ ಏರ್ಸೋದು, ಮೇಲಿಂದ ಏರ್ಸೋದು, ಒಂದು ಸಮಾನತೆಯ ಸಮಾಜ ಕಟ್ಟೋದು. ಉದಾಹರಣೆಗೆ ಆರ್ಥಿಕ ಶಕ್ತಿ ರಚನೆ. 1% ಶ್ರೀಮಂತರ ಹತ್ರ 40 ರಿಂದ 50% ಆಸ್ತಿ ಇದೆ. ಬಡ 50% ಅಥವಾ ಕೇವಲ 3% ಇದೆ. ಹೆಂಗ್ ಸರಿಪಡಿಸೋದು? ಮೇಲಿಂದ ಒಂದ್ ಸ್ವಲ್ಪ ಇಳಿಸೋದು, ತಳಮಟ್ಟದಿಂದ ಏರ್ಸೋದು, ತೆರಿಗೆ ಹಾಕಿ ಇಳಿಸೋದು, ತಳಮಟ್ಟದಿಂದ ಮರು ಹಂಚಿಕೆ ಮಾಡಿ ಇಳಿಸೋದು. ಇದನ್ನೇ ನಾವು ಪ್ರತಿಯೊಂದನ್ನು ಮಾಡೋದು. ಜಾತಿ, ಲಿಂಗ, ವರ್ಗ, ಉದ್ಯೋಗ, ಭಾಷೆ, ಇದನ್ನ ನಾವ್ ಏನಂತ ಕರಿತೀವಿ 20ನೇ ಶತಮಾನದಲ್ಲಿ ಅಂದ್ರೆ ಈ ಶಕ್ತಿ ರಚನೆಗೆ ಪ್ರತಿರೋಧ ಮತ್ತೆ ಸಮಾಜ. ಇದು ಒಂದು ಎಡಪಂಥಿ ಅಲ್ಲ, ಬಲಪಂಥಿ ಅಲ್ಲ, ಮಧ್ಯಪಂಥಿ ಅಲ್ಲ, ನಮ್ಮದೇ ಆದ ಸತ್ಯಪಂಥ. ಈ ಸತ್ಯಪಂಥ ಯಾರು ಕಾರ್ಯರೂಪಕ್ಕೆ ತರ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್ ಮತ್ತು ಕಾಂಶಿರಾಮ್ ಅವರು 20ನೇ ಶತಮಾನದಲ್ಲಿ ಪೊಲಿಟಿಕಲ್ ಆಕ್ಟಿವಿಸಂ ಮುಖಾಂತರ. ಬಾಬಾ ಸಾಹೇಬ್ ಅಂಬೇಡ್ಕರ್ 1937ನಲ್ಲಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ಟಿ ಅವರು 17 ಸೀಟಲ್ಲಿ 15 ಸೀಟು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಗೆಲ್ತಾ ಬರ್ತಾರೆ. ತಂದೆ ಪೆರಿಯಾರು ತಮಿಳುನಾಡಿನಲ್ಲಿ ಒಂದು ದ್ರಾವಿಡ ಪರಿಕಲ್ಪನೆ, ಜಾತಿ ವಿನಾಶ, ಒಂದು ಭಾಷೆಯ ಒಂದು ವಿಚಾರಗಳು, ಒಂದು ಲಿಂಗ ಸಮಾನತೆಯ ವಿಚಾರಗಳು, ಒಂದು ಪ್ರತಿರೋಧದ ವಿಚಾರಗಳು, ತಂದೆ ಪೆರಿಯಾರ್ ದ್ರಾವಿಡ ಒಂದು ಕಲ್ಪನೆ ಕಟ್ಟಿ ಇವತ್ತಿಗೂ 55-60 ವರ್ಷಗಳಿಂದ ಅಲ್ಲಿ ಯಾವ ಹಿಂದಿಯನ್ ಡೆಲ್ಲಿ ಪಕ್ಷಗಳು ಇಲ್ಲದೆ ಅಲ್ಲಿ ಒಂದು ದ್ರಾವಿಡ, ಒಂದು ಪ್ರಾದೇಶಿಕ ಪರಿಕಲ್ಪನೆ ಇದೆ. ಕಾಂಶಿರಾಮ್ ಅವರು ಬಹುಜನ ಅಂತ ಕಟ್ಟಿ ಒಂದು SC ST OBC ಮೈನಾರಿಟಿ ಅಂತ ಸಾಮಾಜಿಕ ನ್ಯಾಯ ಪರಿಕಲ್ಪನೆ UP-ನಲ್ಲಿ ತಂದು ಅದನ್ನ ಯಶಸ್ವಿ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್, ಕಾಂಶಿರಾಮಿನ ಪೊಲಿಟಿಕಲ್ ಆಕ್ಟಿವಿಸಂ 20ನೇ ಶತಮಾನದಲ್ಲಿ ನಾವು ಇದನ್ನ 21ನೇ ಶತಮಾನಕ್ಕೆ ಸಮಾಜಕ್ಕೆ ಹೆಂಗೆ ಕಾರ್ಯರೂಪಕ್ಕೆ ತರಬಹುದು, ಅದು 10 ಅಂಶಗಳ ಮುಖಾಂತರ ಮತ್ತು ಹೆಚ್ಚುವರಿ ಯೋಜನೆಗಳ ಮುಖಾಂತರ, ಮತ್ತೆ ಒಂದು ಪಕ್ಷದ ರಚನೆ, ರಾಜಕೀಯ ಪರಿವರ್ತನೆ ಅನ್ನೋದು ಹೆಂಗ್ ಕಟ್ಟಬೇಕು ಅನ್ನೋದು ನಿಮ್ ಮುಂದೆ ನಾನು ಹೇಳಕ್ ಇಷ್ಟಪಡ್ತೀನಿ. ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಶತ್ರು ಇದು ಶುರುವಾಗಿದ್ದು ಯಾವ ಒಂದು 2014ರಿಂದ 10 ರಿಂದ 11, 12 ವರ್ಷದಿಂದ ಅಲ್ಲ. ನಮ್ಮ ಶತ್ರು ಶುರುವಾಗಿದ್ದು 10 ರಿಂದ 12,000 ವರ್ಷಗಳಿಂದ. ಯಾವಾಗ ನಾವು ಕಾಡಿನ ನಾಡಕ್ಕೆ ಬಂದು ಕೃಷಿ ಶುರುವಾಗಿ ಅಸಮಾನತೆಯ ವ್ಯವಸ್ಥೆ ಶುರುವಾಯಿತು, ಅವಾಗಿಂದ ನಮ್ಮ ಶತ್ರು ಶುರುವಾಗಿದೆ. ಸೊ ನಮ್ಮ ಮೊದಲನೇ ಅಸಮಾನತೆ ಪುರುಷ ಪ್ರಧಾನದ ವ್ಯವಸ್ಥೆ. ಇದು ಪುರುಷ ಪ್ರಧಾನ ವ್ಯವಸ್ಥೆಗೆ ಪ್ರತಿರೋಧ ನಾವು ತರಬೇಕು. ಪುರುಷ ಪ್ರಧಾನ ವ್ಯವಸ್ಥೆ ಇವತ್ತಿಗೂ ಮನೆ ಒಳಗೆ ಮನೆ ಹೊರಗೆ ಜೀವಂತವಾಗಿದೆ. ಬೇರೆ ಬೇರೆ ತರ ಸುರಕ್ಷತೆ ವಿಚಾರದಲ್ಲಾಗಿರ್ಬೋದು, ಆರ್ಥಿಕತೆ ವಿಚಾರದಲ್ಲಾಗಿರ್ಬೋದು, ಸ್ವತಂತ್ರ ವಿಚಾರದಲ್ಲಾಗಿರ್ಬೋದು, ಲಿಂಗ ಅಸಮಾನತೆ ಇವತ್ತು ಜೀವಂತವಾಗಿದೆ. ನಾವು ಲಿಂಗ ಸಮಾನತೆಯ ಕಾರ್ಯಕ್ರಮಗಳು ಮತ್ತೆ ಮಹಿಳೆಯರು ಮತ್ತೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ನ್ಯಾಯ ಯೋಜನೆ ತರೋದು ಬಹಳ ಮುಖ್ಯ. ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ ಅಂಬೇಡ್ಕರ್, ತಂದೆ ಪೆರಿಯಾರ್ ಹುಟ್ಟಿರೋ ಗಂಡಸರಾಗಿ ಹುಟ್ಟಿದ್ರು. ಆದ್ರೆ ಹುಟ್ಟಿದ ಮೇಲೆ ಸ್ತ್ರೀವಾದಿಗಳಾಗಿದ್ರು. ನಾವು ಕೂಡ ಸ್ತ್ರೀವಾದಿಗಳಾಗಿ ಲಿಂಗ ಸಮಾನತೆ ತರೋದು ನಮ್ಮ ಮೊದಲನೇ ಆಲೋಚನೆ ಇರಬೇಕು. ಅದು ಪುರುಷ ಪ್ರಧಾನ ವ್ಯವಸ್ಥೆಗೆ ಪ್ರತಿರೋಧ. ಎರಡನೇ ಅಸಮಾನತೆ ಅನ್ನೋದು ಬ್ರಾಹ್ಮಣ್ಯದ ವ್ಯವಸ್ಥೆ. ಬ್ರಾಹ್ಮಣ್ಯದ ವ್ಯವಸ್ಥೆ ಅನ್ನೋದು 3,000 ವರ್ಷದ ಈ ಒಂದು ಜನ್ಮ ಆಧಾರಿತವಾದ ಸವಲತ್ತು. ಕೆಲವರು ಹುಟ್ಟಿದ ತಕ್ಷಣ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ನಿಮ್ಗೆ ರಾಜಕೀಯ, ಭೂಮಿಗಳು ಎಲ್ಲಾ ರೀತಿ ಸವಲತ್ತು. ಕೆಲವರು ಹುಟ್ಟಿದ ತಕ್ಷಣ ಎಲ್ಲಾ ರೀತಿ ವಂಚನೆ. ಇದು ಒಂದು ಬರ್ತ್ ಬೇಸ್ಡ್ ಅಸಮಾನತೆ. ಈ ಒಂದು ಒಂದು ಬಹುಜನ್ ಅಂತ ಕರೀತಾರೆ, SC ST OBC ಮೈನಾರಿಟಿ. ಅದನ್ನೇ ನಾವು ಕರ್ನಾಟಕದಲ್ಲಿ ಅಹಿಂದ ಅಂತ ಕರಿತೀವಿ, ಅಲ್ಪಸಂಖ್ಯಾತರ, ಹಿಂದುಳಿದ ದಲಿತು. ಅಹಿಂದ ಬಹುಜನ್ ಎರಡು ಹೆಚ್ಚು ಕಮ್ಮಿ ಒಂದೇ. ಆದ್ರೆ ಅಹಿಂದದಲ್ಲಿ ST ಆದಿವಾಸಿಗಳಿಲ್ಲ. ನಾವಿದನ್ನು ಎಕ್ಸ್ಪ್ಯಾಂಡ್ ಮಾಡಿ SC ST MBC OBC ಅಲೆಮಾರಿಗಳು ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರಿಗಾಗಿ ನ್ಯಾಯದ ಯೋಜನೆಗಳು ತರಬೇಕು. ಅಂದ್ರೆ ಅಂಕಿಅಂಶಗಳು ದಾಖಲೆಗಳ ಪ್ರಕಾರ ಹೆಂಗೆ ನಾವು ನ್ಯಾಯ ಒದಗಿಸೋದು ಈ ಸಮುದಾಯಗಳಿಗೆ. SC
ಅನ್ನೋದು ಕೂಡ 101 ಸಮುದಾಯಗಳು ಅವ್ರದ್ದಾದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವಂಚನೆ ಪಡಿತಾರೆ. ಅದನ್ನ ಗುರುತಿಸಿ ಅದಕ್ಕೆ ನ್ಯಾಯ ಒದಗಿಸಬೇಕು. ST ನಲ್ಲಿ 50 54 ಆಗಿರ್ಬೋದು. ಕೆಲವರು ಕಾಡಲ್ಲಿ ಇರ್ತಾರೆ, ಕೆಲವರು ನಾಡಲ್ಲಿ ಇರ್ತಾರೆ. ಪ್ರತಿಯೊಂದಿಗೂ ಅವರ ವಿಶೇಷತೆ, ಅವ್ರದೆಲ್ಲ ಸಾಂಸ್ಕೃತಿಕ ವಿಶೇಷತೆ ಇರುತ್ತೆ. MBC ಅಂದ್ರೆ OBCಗಳಿಗೆ ಒಂದು MBC ಒಂದು ಸಬ್ ಕ್ಲಾಸಿಫಿಕೇಶನ್, ಮೋಸ್ಟ್ ಬ್ಯಾಕ್ವರ್ಡ್ ಅಂಡ್ ಮೋಸ್ಟ್ ಬ್ಯಾಕ್ವರ್ಡ್ ಕ್ಯಾಸ್ಟ್, ಅದು MBC. OBC ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್. ಮತ್ತೆ ಅಲೆಮಾರಿಗಳು ಅಂದ್ರೆ ಇವತ್ತಿಗೂ ಪ್ರತಿಯೊಂದು ಮತಕ್ಷೇತ್ರದಲ್ಲೂ ಅಲೆಮಾರಿಗಳು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತೆ ಎಲ್ಲ ವಸತಿ ರೀತಿಯಲ್ಲಿ ಬಹಳ ಹಿಂದುಳಿದಿದ್ದಾರೆ. ಎಲ್ಲಾದ್ರೂ ನ್ಯಾಯ ಒದಗಿಸಬೇಕು ಅಂದ್ರೆ ನಾವು ಇಲ್ಲಿ ಮಾಡದೆ ಅಲ್ಲೂ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲೂ ಮಾಡದೇ ಇರಂಗೆ ಈ ವ್ಯವಸ್ಥೆ ಇದೆ. ಅಲೆಮಾರಿಗೂ ನ್ಯಾಯ ಒದಗಿಸಬೇಕು. ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರಿಗೂ ಕೂಡ ನಾವು ಹೆಂಗೆ ಅಂಕಿಅಂಶಗಳ ಪ್ರಕಾರ ನಾವು ಹೆಂಗೆ ನ್ಯಾಯ ಒದಗಿಸಿ ಒಂದು ಸಮಾಜ ಕಟ್ಟೋದು ನಮ್ಮ ಮೂಲ ಗುರಿ ಆಗಬೇಕು. ಇದು ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಇದು ಪಾಯಿಂಟ್ 2, ಪುರುಷ ಪ್ರಧಾನ ವ್ಯವಸ್ಥೆ, ಬ್ರಾಹ್ಮಣ್ಯರ ವ್ಯವಸ್ಥೆ. 3ನೇದು ಬಂಡವಾಳಶಾಹಿ ವ್ಯವಸ್ಥೆಗೆ ಪ್ರತಿರೋಧ. ಅದೇ ಒಂದು ಸಮಾಜವಾದ. ಬಂಡವಾಳಶಾಹಿ ವ್ಯವಸ್ಥೆ ಇವತ್ತು ಶ್ರೀಮಂತರ ಪರವಾಗಿ ಯಾರ್ಯಾರು ಏರ್ಪ್ಲೇನ್ ಮುಖಾಂತರ 3% ಓಡಾಡ್ತಾರೋ ಅವ್ರ ಪರವಾಗಿರೋ ವ್ಯವಸ್ಥೆ ಜಾಸ್ತಿ ನಡೀತಾ ಇದೆ. ಅವ್ರಿಗೆ ಟಿಕೆಟ್ ಕೊಡ್ತಾರೆ, ಅವ್ರ ಪರವಾಗಿ ಅವ್ರ ಮಕ್ಕಳೇ ಬೆಳೀತಾ ಇರೋದು. ನಾವು ಇವತ್ತಿನ ದಿನ ನಿಜವಾಗ್ಲೂ ಸಮಾಜವಾದ ಎತ್ತಿಡಿಬೇಕು. ಒಂದು ಪಕ್ಷ, ಒಂದು ಸಿದ್ಧಾಂತ, ಒಂದು ಆಲೋಚನೆ ಅಂದ್ರೆ ನಾವು ಯಾರ ಪರವಾಗಿ ನಿಂತಿರ್ಬೇಕು ಅಂದ್ರೆ ನಮ್ಮ ಬಡವರು, ಮಧ್ಯಮ ವರ್ಗದ ಜೊತೆ ನಮ್ಮ ಶ್ರಮಜೀವಿ ಕಾರ್ಮಿಕರು ಮತ್ತೆ ರೈತರು. ಇವತ್ತು ಕಾರ್ಮಿಕ ಪರವಾಗಿ ನಿಂತ್ಕೋಬೇಕಾಗಿರೋ ಸರ್ಕಾರಗಳು ದುರಂತ ಏನಂದ್ರೆ ಅವರು ಮಾಲೀಕರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾತಾಡೋ ಒಂದು ವ್ಯವಸ್ಥೆ ಇದೆ. ಮಾಲೀಕರ ಪರವಾಗಿ ನಿಂತ್ಕೊಂಡಿರೋ ಈ ಒಂದು ಆಡಳಿತ ಪಕ್ಷಗಳು. ರೈತರ ಪರವಾಗಿದ್ದೀವಿ ಅಂತ ಹಸಿರು ಶಾಲ್ ಹಾಕೊಳ್ಳೋರು ರೈತ ವಿರೋಧಿ ಕಾನೂನುಗಳು ತಂದು ರೈತರು 86% ರೈತರು 5 ಎಕರೆ ಒಳಗಿರೋರು 1 ರಿಂದ 5 ಎಕರೆ ಅವರಿಗೆ ನಾವು ನ್ಯಾಯ ಒದಗಿಸೋದು ಬಹಳ ಮುಖ್ಯ ಆಗುತ್ತೆ. ನಮಗೆ ಭೂಮಿ ವಿಚಾರದಲ್ಲಿ ನಮಗೆ ಇವತ್ತಿನ ಜನ ಜಾಸ್ತಿ ಇದೀವಿ, ಭೂಮಿ ಕಡಿಮೆ ಇದೆ. ಯಾರ ಹತ್ರ ಭೂಮಿ ಇಷ್ಟು ವರ್ಷ 10 ರಿಂದ 12 ಸಾವಿರ ವರ್ಷಗಳಿಂದ ಯಾರ ಹತ್ರ ಭೂಮಿ ಇರ್ತೋ ಅವರೇ ಪ್ರಬಲರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನಾವು ಭೂಮಿ ವಿಚಾರದಲ್ಲಿ ಒಂದು ನ್ಯಾಯದ ಪರಿಕಲ್ಪನೆ ಇರಬೇಕು. PTCL ಆಗಿರ್ಬೋದು, MBC ಭೂಮಿ ಆಗಿರ್ಬೋದು, ನ್ಯಾಯ ದೃಷ್ಟಿಯಲ್ಲಿ ಇರಬೇಕು ಹೊರತು ಭೂ ಮಾಫಿಯಾಗಳು, ಭೂ ಹಗರಣಗಳು, ಬೇರೆ 4,500 ಎಕರೆ 2ನೇ 3ನೇ ಏರ್ಪೋರ್ಟ್ ಬೆಂಗಳೂರಿಗೆ ಇದೆಲ್ಲ ಅಲ್ಲ ಆಗಬಾರದು. ಭೂಮಿಯನ್ನು ನ್ಯಾಯ ದೃಷ್ಟಿನ ನಾವು ಇಡಬೇಕು. ಉದ್ಯೋಗ ಅಂದ್ರೆ ಬರೀ ಬೆಂಗಳೂರು ನಗರೀಕರಣ ಬೆಳೆಯೋದಷ್ಟೇ ಅಲ್ಲ, ಎಲ್ಲಾ ಭಾಗಗಳು ಬೆಳಿಬೇಕು. ನಮ್ಮ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಹಳೆ ಮೈಸೂರು ಎಲ್ಲ ಕರಾವಳಿ ಬೆಳಿಬೇಕು ಹೊರತು ಬೆಂಗಳೂರು ಅಷ್ಟೇ ಅಲ್ಲ. ತೆರಿಗೆಗಳು ನಾಲ್ಕು ಇಟ್ಕೊಳ್ಳಿ, ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ ಅಂತ ನಾನು ಹೇಳಿದ್ದೀನಿ. ಪ್ರತಿಯೊಂದು ಇಂಟರ್ ಕನೆಕ್ಟೆಡ್. ತೆರಿಗೆ ಬಗ್ಗೆ ನಾನು ಫಸ್ಟೇ ಹೇಳಿದೆ, 1% ಅಥವಾ 40 ರಿಂದ 50% ಆಸ್ತಿ ಇದೆ, ಬಡ 50% ಅಂತ ಕೇವಲ 3% ಇದೆ. ಈ ತೆರಿಗೆಗಳನ್ನ ಇವತ್ತಿನ ದಿನ ಏನ್ ಮಾಡ್ತಾ ಇದೆ ಸರ್ಕಾರ ಅಂದ್ರೆ ಜನಸಾಮಾನ್ಯರ ಮೇಲೆ ಹೊಟ್ಟೆ ಹೊಡಿತಾ ಇದೆ. ಅಂದ್ರೆ ಬೇರೆ ಬೇರೆ ಬಸ್ ಫೇರ್ ಎಲ್ಲ ಹೆಚ್ಚಳ ಮಾಡೋದಾಗಿರ್ಬೋದು, ನಂದಿನಿ ಹಾಲ್ ಮಾಡೋದಾಗಿರ್ಬೋದು, ಮೆಟ್ರೋ ಆಗಿರ್ಬೋದು, GST ಆಗಿರ್ಬೋದು, ಇದೆಲ್ಲ ಜನ ವಿರೋಧಿ ತೆರಿಗೆಗಳು. ನಾವು ಯಾವ ತರ ತೆರಿಗೆಗಳು ಹಾಕ್ಬೇಕು ಅಂದ್ರೆ ಆ 1% ಅಂತ 40 ರಿಂದ 50% ಆಸ್ತಿ ಇದೆಯಲ್ಲ, ಅವ್ರು 20, 30, 40 ತಲೆಮಾರಷ್ಟಿದೆಯಲ್ಲ ಅವ್ರ ಮೇಲೆ ತೆರಿಗೆ ಹಾಕ್ಬಿಟ್ಟು ಅದನ್ನ ನಮ್ಮ ಬೊಕ್ಕಸ 4 ಲಕ್ಷ ಕೋಟಿ ಅನ್ನೋದನ್ನ ಹೆಚ್ಚಳ ಮಾಡಿ ಅದನ್ನ ಮರುಹಂಚಿಕೆ ಮಾಡೋ ಮನಸ್ಥಿತಿ ಇರಬೇಕು. ಆರ್ಥಿಕ ಸಮಾನತೆಯನ್ನು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಖಾಸಗೀಕರಣ ವಿರೋಧಿ. ಖಾಸಗೀಕರಣ ಅಂದ್ರೆ ಅದು ಜನರ ಆಸ್ತಿನ ಶ್ರೀಮಂತರಿಗೆ ಹೋಗೋದ್ ಬಿಟ್ಟು ಖಾಸಗಿ ಕಂಪನಿಗೆ ಹೋಗೋದ್ ಬಿಟ್ಟು ಅದು ಸುಧಾರಣೆ ಆಗಿ ವಿದ್ಯುತ್ ಆಗಿರ್ಬೋದು, APMC ಆಗಿರ್ಬೋದು, ಜನರ ತನೇ ಇರಿಸೋದು ಬಹಳ ಮುಖ್ಯ. ಅದು 3ನೇ ಪ್ರಕಾರ. ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಕರ್ನಾಟಕಕ್ಕೆ ಒಂದು ಸಮಾಜ ಸಿದ್ಧಾಂತ ಇರೋ ಪಕ್ಷ ನಮಗೆ ಅಗತ್ಯ ಇದೆ. ಆದರೆ ನಾನು ಈ ಪಕ್ಷ ರಿಜಿಸ್ಟರ್ ಮಾಡ್ಕೊಂಡು ಬಂದುಬಿಟ್ಟು ಕ್ಯಾಂಡಿಡೇಟ್ ವೋಟ್ ಹಾಕಿ ಅಂತ ಹೇಳೋನಲ್ಲ. 3 ವರ್ಷ ಮುಂಚೆ ಇಲ್ಕಲ್ಲಿಗೆ ಬಂದು ನಿಮ್ಮೆಲ್ಲರ ಒಂದು ರೀತಿ ಜೊತೆಗೆ ಸೇರಿಸ್ಕೊಂಡು, ಯಾಕಂದರೆ ಪ್ರತಿಯೊಬ್ಬರಿಂದ ನಮ್ಗೆ ಗೊತ್ತಿಲ್ಲದಿರೋ ಕಲಿಯೋದು ಬೇಕಾದಷ್ಟಿದೆ. ನೀವೆಲ್ಲ ನೋಡಿರ್ತೀರ, ಹಿರಿಯರು ಭಾಳ ಒಳ್ಳೆ ಮಾತು ಹೇಳಿದ್ದಾರೆ. ಸೊ ನೀವೆಲ್ಲ ನಿಮ್ಮ ರೀತಿಯಲ್ಲಿ ಕೆಲಸ ಮಾಡಿರ್ತೀರ. ನಿಮಗೂ ಇದು ಸರಿ ಅನ್ಸತ್ತಾ ಅಂತ ಪ್ರಶ್ನೆ ನನಗಿದೆ. ನಿಮಗೂ ಇದು ಇಲ್ಕಲ್ಗೆ ಇದು ಬೇಕಾ, ಹೊನಗುಂದಗೆ ಇದು ಬೇಕಾ, ಬಾಗಲಕೋಟೆಗೆ ಇದು ಬೇಕಾ, ಇದು ಬಂದರೆ ಇದಕ್ಕೆ ನಿಮಗೂ ಬೆಂಬಲ ಇದೆಯಾ, ಇದನ್ನು ಇನ್ನೂ ಉತ್ತಮಗೊಳಿಸೋಕ್ಕೆ ನಿಮ್ಗೆ ಯಾವುದಾದ್ರು ಆಲೋಚನೆಗಳಿದೆಯಾ, ಇದನ್ನು ಕೇಳಕ್ಕೆ ನಾನು ನಿಮ್ಮ ಮುಂದೆ ಹೇಳ್ತೀನಿ. ನಮಗೆ ಇವತ್ತಿನ ದಿನ 3,000 ಪಕ್ಷಗಳು ಇದ್ದಾವೆ. 3,000 ಪಕ್ಷಗಳು ಎಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿರೋ ಪಕ್ಷಗಳಿವೆ. ಆದರೆ ನನ್ನ ವ್ಯಾಖ್ಯಾನದ ಪ್ರಕಾರ ಅವರೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಅಸ್ತಿತ್ವದಲ್ಲಿರೋ ಹಕ್ಕಿದ್ರೂ ಕೂಡ ಸಂವಿಧಾನ ಪೀಠಿಕೆ ಎತ್ತಿ ಹಿಡಿತಿರೋರು ಯಾರೂ ಅಲ್ಲ, ನಮ್ಮ ಸಮಾಜದ ಸಿದ್ಧಾಂತ ಮಾತ್ರ ಅನ್ನೋದು ನನ್ನ ವಾದ. ಸೊ ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಈ ಸಮಾಜದ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಪಕ್ಷದಲ್ಲೂ ಅದು ಯಾವುದೇ ಬಲಪಂಥಿ, ಎಡಪಂಥಿ, ಮಧ್ಯಪಂಥಿ ಅಥವಾ ನೀವು ಪ್ರಸ್ತಾಪ ಮಾಡಿರೋ ಪಕ್ಷಗಳಲ್ಲಿ ಭಾಳ ಗಟ್ಟಿಯಾದ ಕಾರ್ಯಕರ್ತರು ಇರ್ತಾರೆ, ಭಾಳ ಒಂದು ನಂಬಿಕೆಸ್ಥರು, ಒಂದು ಲೀಡರ್ಶಿಪ್ ಇರುತ್ತೆ. ಅವರೆಲ್ಲರಿಗೂ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ. ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಸಮಾಜಕ್ಕೆ ಏನೋ ಕೊಡುಗೆ ಕೊಡಬೇಕು ಅಂತ ಇದೆ. ಆದರೆ ಸೈದ್ಧಾಂತಿಕವಾಗಿ ಸ್ಪಷ್ಟವಾಗಿ ಸಂವಿಧಾನ ಹೇಳೋ ಪ್ರಕಾರ ಒಂದು ಸಮಾಜದ ಪರಿಕಲ್ಪನೆ ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಇದೆ. ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು. ಆ ಸಮಾಜ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡಿ
ನಿಮ್ಮಿಂದ ಸಲಹೆ ಪಡೆದು ನಾವು ಅದನ್ನು ಹೆಂಗೆ ಮುಂದುವರಿಸ್ಬೋದು ಈ 3 ವರ್ಷಗಳಲ್ಲಿ ಅಂತ ನಾನು ನಿಮ್ಮನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ನಮ್ಗೆ ಹೌದು ಒಂದು ರಾಜಕೀಯ ಪ್ರಜ್ಞೆ ನಮ್ಮ ಜನರಲ್ಲಿ ಭಾಳ ಇದೆ, ಅದನ್ನು ಬೆಳೆಸ್ತಾ ಹೋಗಬೇಕು. ಮತ್ತು ಒಂದು ರಾಜಕೀಯ ಪರಿವರ್ತನೆಯೂ ಕೂಡ ನಮಗೆ ಒಂದು ರೀತಿ ಒಂದು ಪಕ್ಷದ ಮುಖಾಂತರ ಬೇಕಿದೆ. ಬಟ್ ಅದನ್ನು ಹೆಂಗೆ ಚರ್ಚೆಯ ಮುಖಾಂತರ ಇನ್ನೂ ಗಟ್ಟಿಗೊಳ್ಬೋದು ಅಂತ ನಿಮ್ಮ ಮುಂದೆ ನಾನು ಬರೋದು.